ಕ್ಯಾಪ್ಸೂಲ್ಸ್ ನಿಮಗೆ ಲಕ್ಷಾಂತರ ರೂಪಾಯಿಗಳು ಉಳಿಸಬಹುದು. ನಮಸ್ತೆ, ನಾನು ಕೋಚ್ ಹೈದರ್. ಐ ಆಮ್ ಅ ನ್ಯೂಟ್ರಿಷನಿಸ್ಟ್ ಅಂಡ್ ಅ ಪರ್ಸನಲ್ ಟ್ರೈನರ್. 60% ಕಿಂತ ಜಾಸ್ತಿ ಇಂಡಿಯನ್ಸ್ಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ. ವೈಟಮಿನ್ ಡಿ ಬಹಳ ಇಂಪಾರ್ಟೆಂಟ್ ಇದೆ ನಮ್ಮ ಬೋನ್ ಹೆಲ್ತ್ಗೆ. ಲಾಂಗ್ ಟರ್ಮ್ ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದ ನಮಗೆ ಆಸ್ಟೋಮಲೇಷಿಯಾ, ಆಸ್ಟೋಪೊರೋಸಿಸ್, ಸಣ್ಣ ಮಕ್ಕಳಲ್ಲಿ ರಿಕೆಟ್ಸ್ ಅಂತ ಡಿಸೀಸಸ್ ಆಗ್ಬೋದು. ಈಗ ವೈಟಮಿನ್ ಡಿ ಡೆಫಿಷಿಯನ್ಸಿ ಯಾಕೋ ಇಷ್ಟು ಕಾಮನ್ ಆಗಿದೆ ಅಂದ್ರೆ ಅದರದ್ದು ಮೇನ್ ಕಾರಣ ನಮ್ದು ಮಾಡರ್ನ್ ಲೈಫ್ ಸ್ಟೈಲ್ ಇದೆ. ನೋಡಿ, ಬೇರೆ ವೈಟಮಿನ್ಸ್ ಅಂಡ್ ಮಿನರಲ್ಸ್ ತರ ವೈಟಮಿನ್ ಡಿ ನಮಗೆ ಯಾವುದೇ ಫುಡ್ ಸೋರ್ಸಸ್ ನಲ್ಲಿ ಸಫಿಷಿಯಂಟ್ ಕ್ವಾಂಟಿಟಿ ಇದ್ದಾಗ ಸಿಗೋದಿಲ್ಲ. ದ ಮೇನ್ ಸೋರ್ಸ್ ಆಫ್ ವೈಟಮಿನ್ ಡಿ ಇಸ್ ದಿ ಸ್ಕಿನ್ ಎಕ್ಸ್ಪೋಜರ್ ಟು ದಿ ಸನ್ಲೈಟ್. ಎಸ್, ವೈಟಮಿನ್ ಡಿ ನಮ್ಮ ಬಾಡಿ ಖುದ್ ಸಿಂಥಸೈಸ್ ಮಾಡಬಹುದು, ಬಟ್ ವಿತ್ ದಿ ಹೆಲ್ಪ್ ಆಫ್ ಅಲ್ಟ್ರಾ ವೈಲೆಟ್ ಬಿ ರೇಸ್. ಈಗ ನಮ್ಮ ಮಾಡರ್ನ್ ಲೈಫ್ ಸ್ಟೈಲ್ ಹೇಗಾಗಿದೆ ಅಂದ್ರೆ ನಾವು 24 hours ಇಂಡೋರ್ಸ್ ಇರ್ತೀವಿ. ಯಾವಾಗ ಒಂದ್ಸಲ ಹೊರಗಡೆ ಹೋದ್ರೆ ಫುಲ್ಲಿ ಕವರ್ಡ್ ಅಂಡ್ ಸನ್ಸ್ಕ್ರೀನ್ ಹಚ್ಕೊಂಡು ಹೋಗ್ತೀವಿ. ನಮ್ಮ ಸ್ಕಿನ್ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋದಿಲ್ಲ, ನಮ್ಮ ವೈಟಮಿನ್ ಡಿ ಸಿಂಥಸಿಸ್ ಕೂಡ ಆಗೋದಿಲ್ಲ. ಐ ಬಿಲೀವ್ ದಿಸ್ ಇಸ್ ದಿ ಮೇನ್ ರೀಸನ್ ಫಾರ್ ವೈಟಮಿನ್ ಡಿ ಡೆಫಿಷಿಯನ್ಸಿ. ವೈಟಮಿನ್ ಡಿದು ಒಂದು ಬೆಸ್ಟ್ ಫ್ರೆಂಡ್ ಇದೆ, ಅದು ಕ್ಯಾಲ್ಸಿಯಂ. ಎಸ್, ಕ್ಯಾಲ್ಸಿಯಂ ಅಂಡ್ ವೈಟಮಿನ್ ಡಿ ಅವರ್ ಬೆಸ್ಟ್ ಫ್ರೆಂಡ್ಸ್. ನಾನು ಹಿಂಗೆ ಯಾಕೆ ಹೇಳಕತ್ತೀನಿ ಅಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗತ್ತೆ. ಕ್ಯಾಲ್ಸಿಯಂ ಇಂದ 2 ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ನಮ್ಮ ಬಾಡಿಯಲ್ಲಿ ಅಂದ್ರೆ ನಂಬರ್ 1 ಬೋನ್ ಫಾರ್ಮೇಶನ್. ಎಸ್, ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಈಟಿಂಗಡಿ ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ, ಅದೇ ತರ ನಮ್ಮ ಬೋನ್ ಗ್ರೋತಿಗೆ, ನಮ್ಮ ಬೋನ್ ರಿಪೇರಿಗೆ ಕ್ಯಾಲ್ಸಿಯಂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ನಂಬರ್ 2 ಮಸಲ್ ಕಾಂಟ್ರಾಕ್ಷನ್ ಅಂಡ್ ನರ್ವ್ ಸಿಗ್ನಲಿಂಗ್. ನಮ್ಮ ಮಸಲ್ ಸರಿಯಾಗಿ ಕಾಂಟ್ರಾಕ್ಟ್ ಆಗ್ಬೇಕಂದ್ರೆ ಮತ್ತೆ ನಮ್ಮ ನ್ಯೂರಾನ್ಸ್ ಸರಿಯಾಗಿ ವರ್ಕ್ ಮಾಡ್ಬೇಕಂದ್ರೆ ನಮ್ಮ ಬ್ಲಡ್ ನಲ್ಲಿ ಕ್ಯಾಲ್ಸಿಯಂ ಒಂದು ನಾರ್ಮಲ್ ರೇಂಜ್ನಾಗ ಬೇಕೇ ಬೇಕು. ಈಗ ಫುಡ್ ನಲ್ಲಿ, ಮೇನ್ಲಿ ಡೈರಿ ಬೇಸ್ಡ್ ಫುಡ್ ನಲ್ಲಿ ನಮಗೆ ಕ್ಯಾಲ್ಸಿಯಂ ಸಾಕಷ್ಟು ಕ್ವಾಂಟಿಟಿ ಇದ್ದಾಗ ಈಸಿಯಾಗಿ ಸಿಗುತ್ತೆ. ಬಟ್ ನಾವು ತಿಂದಿರೋದು ಕ್ಯಾಲ್ಸಿಯಂ ಡೈಜೆಸ್ಟ್ ಆಗಿ ನಮ್ಮ ಇಂಟೆಸ್ಟೈನ್ ಲಿಂದ ನಮ್ಮ ಬ್ಲಡ್ ನಾಗ ಅಬ್ಸಾರ್ಬ್ ಆಗ್ಬೇಕಂದ್ರೆ ವೈಟಮಿನ್ ಡಿ ಬೇಕೇ ಬೇಕು. ವಿದೌಟ್ ವೈಟಮಿನ್ ಡಿ ನೀವು ಎಷ್ಟು ಕ್ಯಾಲ್ಸಿಯಂ ತಿಂದ್ರೆ ಅದು ಅಬ್ಸಾರ್ಬ್ ಆಗೋದಿಲ್ಲ. ಅದಕ್ಕಲ್ಲೇ ವೈಟಮಿನ್ ಡಿ ಅಂಡ್ ಕ್ಯಾಲ್ಸಿಯಂ ಬೆಸ್ಟ್ ಫ್ರೆಂಡ್ ತರ ನಾನು ಹೇಳ್ತೀನಿ. ವೈಟಮಿನ್ ಡಿ ಇದ್ರೆ ಕ್ಯಾಲ್ಸಿಯಂ ಬರುತ್ತಾ, ವೈಟಮಿನ್ ಡಿ ಇಲ್ಲ ಅಂದ್ರೆ ಕ್ಯಾಲ್ಸಿಯಂ ಕೂಡ ಬರಂಗಿಲ್ಲ. ಸಪೋಸ್ ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ, ನೀವು ಎಷ್ಟು ಕ್ಯಾಲ್ಸಿಯಂ ತಿಂತಾ ಇದೀರಾ ಅದು ಅಬ್ಸಾರ್ಬ್ ಆಗೋದಿಲ್ಲ. ಬಟ್ ನಿಮ್ ಮಸಲ್ ಕಾಂಟ್ರಾಕ್ಷನ್ ಅಂಡ್ ನರ್ವ್ ಫಂಕ್ಷನ್ ಗೆ ಕ್ಯಾಲ್ಸಿಯಂ ಒಂದು ನಾರ್ಮಲ್ ರೇಂಜ್ ನಾಗ ಬೇಕೇ ಬೇಕು. ಇಂಥ ಸಿಚುವೇಶನ್ ನಾಗ ನಿಮ್ ಬಾಡಿ ನಿಮ್ ಆಲ್ರೆಡಿ ಫಾರ್ಮ್ಡ್ ಬೋನ್ಸ್ ಲಿಂದ ಕ್ಯಾಲ್ಸಿಯಂ ಬ್ರೇಕ್ ಮಾಡಿ ಆ ಕ್ಯಾಲ್ಸಿಯಂ ಬ್ಲಡ್ ನಾಗ ಹಾಕಿ ಆ ನಾರ್ಮಲ್ ಲೆವೆಲ್ ಮೇಂಟೈನ್ ಮಾಡುತ್ತ. ಇದೇ ಪ್ರೋಸೆಸ್ ಲಾಂಗ್ ಟರ್ಮ್ ಆಗ್ತಾ ಇದ್ರೆ ನಿಮ್ ಬೋನ್ಸ್ ಥಿನ್, ಬ್ರಿಟಲ್, ವೀಕ್ ಆಗುತ್ತಾ. ಮತ್ತೆ ನಿಮಗೆ ಬೋನ್ ರಿಲೇಟೆಡ್ ಡಿಸೀಸಸ್ ಲೈಕ್ ಆಸ್ಟೋಮಲೇಷಿಯಾ, ಆಸ್ಟೋಪೊರೋಸಿಸ್, ರಿಕೆಟ್ಸ್ ಆಗ್ಬೋದು. ಓಲ್ಡ್ ಏಜ್ ನಾಗ ಬೋನ್ ಡಿಸೀಸಸ್ ಆರ್ ಲೈಫ್ ಥ್ರೆಟ್ನಿಂಗ್. ಅದಕ್ಕಲ್ಲೇ ನಾನು ಹೇಳ್ತಾ ಇದ್ದೀನಿ, ಈ ಸಿಂಪಲ್ ಕ್ಯಾಪ್ಸೂಲ್ಸ್ ಕ್ಯಾನ್ ಸೇವ್ ಯು ಲಾಟ್ಸ್ ಆಫ್ ಮನಿ ಅಂಡ್ ಅವಾಯ್ಡ್ ಲಾಟ್ಸ್ ಆಫ್ ಸಫರಿಂಗ್. ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಇಲ್ಲ ಅಂತ ಚೆಕ್ ಮಾಡೋದಿದ್ರೆ ಈ ಬ್ಲಡ್ ಟೆಸ್ಟ್ ಅನ್ನ ಮಾಡ್ಕೊಡಿ. ಸಪೋಸ್ ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ರೆ ನಿಮ್ ಡಾಕ್ಟರ್ ನಿಮಗೆ ಈ ತರ ವೈಟಮಿನ್ ಡಿ ಕ್ಯಾಪ್ಸೂಲ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರ. ಅದು ಎಷ್ಟು ಡೋಸೇಜ್ ನಾಗ ತಗೋಬೇಕೋ ಅದು ನಿಮ್ ಲೆವೆಲ್ ನೋಡ್ಕೊಂಡು ನಿಮ್ ಡಾಕ್ಟರ್ ನಿಮಗೆ ಹೇಳ್ತಾರೆ. ಇದೇ ತರ ನಮ್ಮ ಭಾಷೆಯಲ್ಲಿ ಫಿಟ್ನೆಸ್ ಅಂಡ್ ನ್ಯೂಟ್ರಿಷನ್ ನಾಲೆಜ್ಗೋಸ್ಕರ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.